everyone. Take second, right? Huh. Hi, hello everyone. Welcome back to a Kannada paper review with me. So by the way, here we will be reviewing Kannada paper. मतलब Kannada in the sense आज सब लोगों का मतलब whoever has not taken Hindi and they have chosen second language as their any like Tamil, Telugu, Malayalam, Assamese, पंजाबी भी होती है यार, मुझे नहीं पता थी बट हाँ पंजाबी होती है and yeah, and I have taken Kannada guys because I'm from Karnataka, so that's the reason. But ठीक है. So the point is how has my exam went Kannada paper. This is like I will be reviewing this paper in Kannada. So just for someone who is not Kannada student and who doesn't know Kannada, for them how was my paper. So my paper was good guys. Like honestly, as compared to my English, as compared to my English 1, English 2, my maths especially, this paper was good. So you get it how it was. Honestly, like I'm feeling so good actually that finally after decades at least my one paper went good, because I was getting so many comments कि तेरा कौन सा पेपर अच्छा जाता ही नहीं है क्या. So guys गया है भाई, एक अच्छा गया है. So yeah, now disclaimer, इसके बाद मैं कन्नड़ा में बात करने वाली हूँ. So yeah, so ಕನ್ನಡ ಪೇಪರ್ ಇತ್ತು, ಕನ್ನಡ ಪೇಪರ್ ಆಯಿತು. ಕನ್ನಡ ಪೇಪರ್ ಆನ್ಸರ್ ಈಗ ನಾ ಹೇಳ್ತೇನೆ ನಿಮಗೆ. ಸೊ ಲೆಟ್ ಸ್ಟಾರ್ಟ್. ಆ್ಯಂಡ್ ನನ್ನ ಪ್ರಕಾರ ಪೇಪರ್ ಹೆಂಗಿದೆ ಅಂದ್ರೆ ಪೇಪರ್ ಚಲೋ ಐತ್ರಿ. ನಂಗೆ ಗೊತ್ತಿಲ್ಲ ನಿಮಗೆ ಹೆಂಗೆ ಅನಿಸಿತು, ಪೇಪರ್ ಈಸಿ ಅನಿಸಿತು ಟಫ್ ಅನಿಸಿತು ನನಗೆ ಹೇಳಿ ಕಮೆಂಟ್ ಸೆಕ್ಷನ್ನಾಗ. ಬಟ್ ನನ್ನ ಪ್ರಕಾರ ಕಮೆಂಟ್ ಏನಾದ ನನ್ನ ಪ್ರಕಾರ ಪೇಪರ್ ಖರೆಗೂ ಭಾಳ ಈಸಿ ಇತ್ತು. ಪೇಪರ್ ಈಸಿ ಅಂದರೆ ಭಾಳ ಈಸಿ ಇತ್ತು ಆ್ಯಸ್ ಪರ್ ಮೀ ಅಟ್ಲೀಸ್ಟ್. ಆ್ಯಂಡ್ ಬಿಕಾಸ್ ನಾ ಹೇಳಿಗೋನ ಬಂದ ನಾನು ಇಫ್ ಯು ಹ್ಯಾವ್ ಲೈಕ್ ನೀವು ನೋಡೇರಿ ನಂದು ಹಿಂದೆ ಒಂದು ಲೈಕ್ ನಿನ್ನೆ ಹಾಕಿನ ಒಂದು ವಿಡಿಯೋ ಶಾರ್ಟ್ ಅದ್ರಾಗ ಹೇಳಿ ಗೌಡ ಗಮದ ಆಸೆ ಗೈಸ್ ಪಕ್ಕಾ ಬರ್ತೈತಿ. ಮತ್ತು ನಾಟಿ ಮಜುನಾಗೂ ಲಾಸ್ಟ್ದು ಅಧ್ಯಾಯ ಬರ್ತಾವಂತ. ಆ್ಯಂಡ್ ಗೆಸ್ ವಾಟ್ ಹಂಗೆ ಆಯ್ತು. ಆ್ಯಂಡ್ ಬಟ್ ಅ ಲಿಟಲ್ expected it was, that is Kathegara Manjana. I'll really talk about it a little afterwards while discussing the paper. But yeah, Kathegara Manjana ಬಂದಿದ್ದು ಒಂದು ಸ್ವಲ್ಪ ನನಗೂ ಶಾಕ್ ಆಯ್ತು. ಶಟ್. ಬಟ್ ಹಾಂ ನಾ ಅಂದ್ರೆ ಹತ್ತು ಅಂತ ಓದಾಕಿಲ್ಲ, ಬಟ್ ನನಗೆ ಸ್ವಲ್ಪ ಐಡಿಯಾ ಇತ್ತು ಕಥೆಗಾರ ಮಂಜನ ಬಗ್ಗೆ. ಸೊ ನಾ ಕಥೆಗಾರ ಮಂಜನ ಬರ್ದು ಬಂದೀನಿ. ಹಾಂ, ಸೊ ನಾ ಏನು ಹೇಳಕತ್ತೀನಿ, ಹಾಂ ಪೇಪರ್. ಸೊ ಪೇಪರ್ ವಾಸ್ ರಿಯಲಿ ಈಸಿ ಆ್ಯಸ್ ಪರ್ ಮೀ. ನಾವು ಐ ಡೋಂಟ್ ನೋ ವಾಟ್ ಬಟ್ ಪೇಪರ್ ವಾಸ್ ಈಸಿ ಗೈಸ್. ಸೊ ಲೆಟ್ ಮಿ ಟೆಲ್ ಯು ಮೈ ಕೀ ಆನ್ಸರ್ ಜು ಬಿ ಈ ಥರ ಬರ್ದೆ. ನಾನು ಹಿಂದಿಯಾಗಿ ಬರ್ತಿದ್ದೆ ನಂಗೆ ಗೊತ್ತಿಲ್ಲ, ಬಟ್ ಹಾಂ ಅದು ಹ್ಯಾಬಿಟ್ ಆಗಿಬಿಟ್ಟೈತಿ ವ್ಲಾಗ್ ಆದಿದ್ದೆಲ್ಲ ಮಾಡಿ. ಬಟ್ ಹಾಂ ಲೆಟ್ ಸ್ಟಾರ್ಟ್ ನಾವು. ದಿಸ್ ಇಸ್ ಮೈ ಕನ್ನಡ ಪೇಪರ್. ಆ್ಯಸ್ ಯು ಸಿ ನಿಮ್ಮದು ಹಿಂಗೆ ಇತ್ತು. ಐ ಆಮ್ ಶೋರ್ ಏನು ಹಿಂಗೆ ಇರ್ತೈತಿ. ಮತ್ತು ಎಲ್ಲರದ್ದು ಬೇರೆ ಅಂತ ಇರೋಂಗಿಲ್ಲ, ಸೇಮ್ ಇರ್ತೈತಿ. ಇದ್ರಾಗ ನೀವು ಇಲ್ಲಿ ನೋಡ್ಬೋದು ನಾ ಇದನ್ನು ಮಾಡೇನೆ ಅಟೆಂಪ್ಟ್. ಯಾಕಂದ್ರೆ ನಂಗೆ ಮಾಡೋದಿತ್ತು ಅದಕ್ಕೆ. ಪೈಲಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರೋ, ಲೈಕ್ ಆನೆಸ್ಟ್ಲಿ ನಾ ಎಷ್ಟು ಶಾಕ್ ಆಗಿನ ಗೊತ್ತೈತಿ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತೈತಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೀಸಾ ಪೇಪರ್ನಾಗಿತ್ತು. ಆ್ಯಂಡ್ ನಾನು ನೋಡ್ಕಾಸ್ ಒಂದು ಸ್ವಲ್ಪ ಎದಿ ಧಗ ಅಂತ ನಂದು ಅಯ್ಯೋ ಕೀಸಾ ಪೇಪರ್ ಸೇಮ್ ಕ್ವಶನ್ ಪೇಪರ್ ಮ್ಯಾಥ್ಸ್ ಲೀಕ್ ಆದಂಗೆ ಕನ್ನಡ ಲೀಕ್ ಆಗಿದೆ ಅಂತ. ಬಟ್ ನೋ ಗೈಸ್, ಐ ಡೋಂಟ್ ಥಿಂಕ್. ಬಟ್ ಯಾ, ಇಲ್ಲಿ ನಾ ಇದನ್ನು ಬರ್ತೀನಿ. ಕಾಡು ಅದ ಪರಿಸರನ ಇದ್ದಿದ ತಿರುಗಿಸಿ ಕೇಳೋರು ಇರೋದು ಪರಿಸರನೇ ಐತಿ. ಸೊ ನಾ ಇದನ್ನು ಮಾಡೀನಿ. ಇದ್ರಾಗ ಆಬ್ವಿಯಸ್ಲಿ ಗೈಸ್ ನಾ ಇನ್ಫಾರ್ಮಲ್ ಲೆಟರ್ ಬರಿತೀನಿ. ನಾನು ಫಾರ್ಮಲ್ ಲೆಟರ್ ಬರೋಂಗಿಲ್ಲ. ನಾನು ಫಾರ್ಮಲ್ ರೀತಿ ನಾ ಮಾತಾಡೋಕೆ ಬರೋಂಗಿಲ್ಲ. ನಾ ಫಾರ್ಮಲ್ ಲೆಟರ್ ಇಲ್ಲ ಬರೀಲಿ. ನಾನು ಫಾರ್ಮಲ್ ಲೆಟರ್ ಬರ್ದಿಲ್ಲ, ನಾ ಇನ್ಫಾರ್ಮಲ್ ಬರ್ದೇನೆ. ಇದ್ರಾಗ ಅಗೇನ್ ಇಲ್ಲಿ ತೀರ್ಥರ್ಪ ಬರ್ದಾನ. ನೀವು ಈಗ ಏನು ತೀರ್ಥರ್ಪ ಬರ್ದು ಬಂದ ನನಗೆ ಹೋಗ್ಬೇಡ್ರಿ. ನಾ ಚಿಕ್ಕಮ್ಮನಿಗೆ ಮಾತುಷ್ಟಿ ಬರ್ದು ಬಂದೀನಿ. ಇಲ್ಲಿ ಓ ಮೈ ಗಾಡ್, ಇದ್ರ ಬಗ್ಗೆ ಅಂತೂ ನಾ ಮಾತಾಡೋಕೆ ಇದ್ರ ಬಗ್ಗೆ ನಾ ಮಾತಾಡ್ಲಿಕ್ಕೆ ನನ್ನ ಕಪಾಲ್ಗಳಿಗೆ ನಾನು ಹುಡ್ಕೋಬೇಕು. ಬಟ್ ದಿಸ್ ವಾಸ್ ಸೋ ಗುಡ್. ಆನೆಸ್ಟ್ಲಿ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ಯಾಸೇಜ್ ಎಸ್ಪೆಷಲಿ ಬಿಕಾಸ್ ಏನು ಈಸಿ ಐತ್ರಿ ಪ್ಯಾಸೇಜ್ ಇದು. ನಾ ಖರೆ ಹೇಳಕತ್ತೇನೆ, ನಾ ಯಾವತ್ತು ಪ್ಯಾಸೇಜ್ 20 ನಿಮಿಷನಾಗ ಮುಗಿಸಿಲ್ಲ, ಬಟ್ ನಾ 20 ನಿಮಿಷನಾಗ ಪ್ಯಾಸೇಜ್ ಮುಗಿಸೀನಿ. ಬರ್ದಿಲ್ಲ ನಂಗೆ ಪ್ಯಾಸೇಜ್ಗಳು ಅರ್ಥ ಆಗಂಗಿಲ್ಲ. ಏನಾರೇ ಅದಾವ ಏನೇನು ತಲಿಯಾಗ ಬ್ಯಾನ್ ಹಬ್ಬಸ್ಕೊಂಡು ಕೂತಿರ್ತಾನೆ ನಾನು. ಬಟ್ ಆದರೂ ಇದರ ಒಂದು ನನಗೆ ಹೆಂಗೋ ದೇರ್ಪುನಲ್ಲಿ ಬತ್. ಸೊ ನಾ ಬರ್ದು ಬಂದೇನೆ ಪ್ಯಾಸೇಜ್ ಚಲೋಂಗ. ಇದ್ರಾಗ ಮೇನ್ ನಾವು ಕ್ಲಾಸಿಂದ ಬಂದ್ಮೇಲೆ ನಾವು ಹುಡುಗಿಯರು ಇದನ್ನು ಮಾತಾಡಕತ್ತಿದ್ದು ದಟ್ ಗ್ರಾಮರ್ ಏನು ಬರ್ದೇರಿ ನೀವು. ಯಾಕಂದ್ರೆ ತಲೆ ಕೆಡಿಸ್ಬೇಕೆ ಐತಿ. ಫಸ್ಟ್ ಆಫ್ ಆಲ್ ನನ್ನ ಪೈಲಾರ್ ನೋಡ್ಕ್ಯಾಸ್ ನಂದು ಎದ್ದು ಒಮ್ಮೆ ಧಗ್ ಅಂತು. ಬಟ್ ನಾ ಏನು ಮಾಡೀನಿ, ನಾನು ಸ್ವಲ್ಪ ತಲೆ ಉಪಯೋಗಿಸೀನಿ. ನನ್ನ ತಲೆಯನ್ನು ಶಾಂತವನ್ನು ಉಳಿಸಿಕೊಂಡು ಐ ಥಿಂಕ್ ಐ ಶುಡ್ ನಾಟ್ ಟಾಕ್ ದಿಸ್ ಬೆಟರ್, ಇಟ್ ಡಸಂಟ್ ಸೂಟ್ ಆನ್ ಮೀ. ಬಟ್ ಹಾಂ, ನಾನು ತಲೆ ಶಾಂತ ಮಾಡ್ಕೊಂಡು ಯೋಚನೆ ಮಾಡಿ. ಆವಾಗ ನನ್ನ ಬತ್ತು ಕಾಯ ಕೆಲಸ ಕಾಯ ಹಾಂ ಶ್ರೀ ಬೆಳೆ ಅದು ಇದು ಬತ್ತು. ಬಟ್ ನಾ ಏನು ಲಾಜಿಕ್ ಹಾಕಿ ನಂಗೆ ಗೊತ್ತಿಲ್ಲ ಯಾವ ಕರೆಕ್ಟ್ ರಾಂಗ್ ಅದ ಅಂತ ನೀವು ಹೇಳಿ ಕಮೆಂಟ್ ಸೆಕ್ಷನಾಗ. ನಾನು ಒಂದ್ಸಲ ಚೆಕ್ ಮಾಡ್ತೇನೆ ಈಗ. ಬಟ್ ಆದರೂ ಸೊ ಕಾಯ ಅಂದ್ಕೂಳೆ ನನಗೆ ನೆನಪು ಬಂದಿದ್ದು ಒಂದು, ದಟ್ ಈಸ್ ಕೈಲಾಸ ಎಲ್ಲಿದೆ ಹಾಂ ಕೆಲಸ ನೆನಪು ಬತ್ತು. ಕೆಲಸ ಅಂದ್ರೆ ಕಾಯಕವೇ ಕೈಲಾಸ, ಹಿಂಗೆ ಏನೇನೋ ಒಂದು ಲಾಜಿಕ್ ಹಾಕಿ ನಾ ಕೆಲಸ ಬರ್ದು ಬಂದೀನಿ. ತಪ್ಪೈತೋ ಕರೆಯಿತೋ ನೀವು ಹೇಳ್ರಿ ನನಗೆ. ಇದ್ರಾಗ ನಾ ಇದನ್ನು ಬರ್ದು ಬಂದೀನಿ. ಸಹಾಯ ಅಸಹಾಯ ಬರ್ದು ಬಂದೀನಿ. ಇದ್ರಾಗ ನಾ ಡಿ ಬರ್ದು ಬಂದೀನಿ. ಇದ್ರಾಗ ನಾ ಬಿ ಬರ್ದು ಬಂದೀನಿ. ನೀವು ನೋಡತ್ತೀರಿ
ಎಸ್ ವಚನಗಾರತಿ ವಚನಗಾರತಿ ಆ್ಯಂಡ್ ಇದ್ರಾಗ ನಾ ಇದು ಬರ್ತೀನಿ. ಇದ್ರಾಗ ನರ್ತಕಿಗೆ ನಾನು ನರ್ತಕಿಯರು ಬರ್ದೇನೆ ಬಿಕಾಸ್ ಇದು ಬಹುವಚನ. ಸೊ ಯಾ ಆ್ಯಂಡ್ ಇದ್ರಾಗ ನಾನು ಭವಿಷ್ಯತ್ ಕಾಲ ಬರ್ದೇನೆ ಆ್ಯಂಡ್ ಇದ್ರಾಗ ನಾ ಇದನ್ನು ಬರ್ದೇನೆ, ಇದ್ರಾಗ ನಾ ಇದನ್ನು ಬರ್ತೀನಿ. ಆಯ್ತು ರೀ, ಡನ್. ನೆಕ್ಸ್ಟ್ ಇಲ್ಲಿ ಬರ್ತೇನೆ. ನನಗೆ ಜೆನ್ಯೂನ್ಲಿ ಹೂವಿ ಅನ್ನೋದು ಗೊತ್ತಿರಕ್ಕಿಲ್ಲ. ಹೂವಿ ಅಂದರೆ ವೇಟಾಲ್ಸಿ ನನಗೆ ಇದು ಗೊತ್ತಿತ್ತು ಸಾಹಿತ್ಯ ಸಂಗಮ ಬಿಕಾಸ್ ನಮ್ಮ ಸ್ಕೂಲ್ ಸಾಹಿತ್ಯ ಸಂಗಮ ತೊಗೊಂಡಿದ್ದೆ. ಸೊ ನಂಗೆ ಸಾಹಿತ್ಯ ಸಂಗಮಕ್ಕೆ ಸ್ವಲ್ಪ ನಾಲೆಜ್ ಇತ್ತು. ಸೊ ನಾನು ಏನು ಬರ್ತೀನಿ, ಸಾಹಿತ್ಯ ಸಂಗಮನಾಗ ನಾನು 3 ಅಟೆಂಪ್ಟ್ ಮಾಡೀನಿ. ಇದನ್ನು ಮಾಡೀನಿ. ಗೊರ್ರಗು ಮತ್ತು ದಾಸಿ ಅಂತ ನನಗೆ ಗೊತ್ತೈತಿ. ನಾನು ಪ್ರಿಡಿಕ್ಟ್ ಮಾಡೀನಿ ಇದನ್ನು ಇದು ಬರತೈತೆ ಅಂತ. ಆ್ಯಂಡ್ ಇದು ಬತ್ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ಹೇಳೇನೆ ಅದು ಬರತೈತೆ ಅಂತ. ಆ್ಯಂಡ್ ಯಸ್ ಗೆಟ್ಸ್ ವಾಟ್ ಇಟ್ ಜಸ್ಟ್ ಕಮ್ ವಾವ್ ಇಟ್ ಜಸ್ಟ್ ಕೇಮ್. ಹಾಂ ಆ್ಯಂಡ್ ಕತೆಗಾರ ಮಂಜನ ಪ್ರೂಫ್ ಮೈ ಇಂಗ್ಲೀಷ್ ಇಟ್ಸ್ ಓಕೆ. ಸೊ ಹಿಯರ್ ಕತೆಗಾರ ಮಂಜನ ನಾನು ಹೇಳಕತ್ತೀನಿ. ಕತೆಗಾರ ಮಂಜನ ಬರ್ತೈತೆ ಅಂತ ಹೇಳೋಕ್ಕಿಲ್ಲ ಬಿಕಾಸ್ ನಂಗೆ ನನಗೆ ಗೊತ್ತಿರಕ್ಕಿಲ್ಲ. ಕತೆಗಾರ ಮಂಜನ ಬಂದ್ಮೇಲೆ ನಂದು ಇದು ತಗೋದಿತ್ತೊಮ್ಮೆ. ಬಟ್ ಆದ್ರೂ ನಾನು ಸ್ವಲ್ಪ ಓದಿನಿ. ಯಾಕಂದ್ರೆ ನಮ್ಮ ಟೀಚರ್ ಹೇಳಿರೋ ಅನ್ಸುತ್ತೆ ಓದ್ಕೊಂಡು ಹೋಗ್ರಂತ. ನಂಗೆ ಈಗ ಅನಿಸ್ತು ನಿಮ್ಮ ಟೀಚರ್ಗಳು ನೀವು ಭಾಳ ನಂಬ್ರಿ. ನಮ್ಮ ಅಂತ ಹೇಳ್ತೇವಲ್ಲ ನಾವು ಅದು ಬರ್ತೈತಿ ಇದು ಬರ್ತೈತಿ ನಮ್ಮನ್ನು ಕೇಳೋದು ಹೆಚ್ಚು ನಿಮ್ಮ ಟೀಚರ್ಗಳನ್ನ ಕೇಳಿ. ಬಿಕಾಸ್ ನಾನು ನಮ್ಮ ಟೀಚರನ್ನ ಕೇಳಿದ್ದೆ, ನಮ್ಮ ಟೀಚರ್ ಓದ್ಕೊಂಡು ಹೋಗಂದಿರಿ. ಸೊ ನಾವು ಓದ್ಕೊಂಡು ಹೋಗಿನಿ. ನಾನು ಹೇಳಿನಿ, ನಾನು ವಿಡಿಯೋನಾಗೂ ಹೇಳಿನಿ, ನೀನು ನಾನು ಕೇಳಕ್ಕೆ ಹೋಗ್ಬಿಟ್ರೆ ಆದರೂ ನಿಮ್ಮ ಟೀಚರ್ ಮಾತು ಕೇಳ್ರಿ ಅಂತ. ಸೊ ನಾವು ಓದ್ಕೊಂಡು ಹೋಗಿನಿ, ನಮ್ಮ ಟೀಚರ್ ಹೇಳಿದ್ರೆ ಓದ್ಕೊಂಡು ಹೋಗ್ರಂತ. ಸೊ ನಾನು ಇದನ್ನು ಅಟೆಂಪ್ಟ್ ಮಾಡೀನಿ. ನೆಕ್ಸ್ಟ್ ಕಮ್ಸ್ ಹಿಯರ್ ಸಾಹಿತ್ಯ ಸಂಗಮ ಪೋಯಮ್ಸ್. ನಮ್ಮ ಸ್ಕೂಲ್ ಸೆಲೆಕ್ಟ್ ಮಾಡಿಲ್ಲ ಇದನ್ನು. ಸೊ ನಾವು ಇದನ್ನು ಅಟೆಂಪ್ಟು ಮಾಡಿಲ್ಲ. ನನಗೆ ಇತರ ಒಂದು ಅಕ್ಷರ ಬರೋಂಗಿಲ್ಲ, ನನಗೆ ಗೊತ್ತು ಭೀ ಇಲ್ಲ ಇದು ಏನು. ನಂಗೆ ಏನೂ ಗೊತ್ತಿಲ್ಲ ಇತರ ಇನ್ಫ್ಯಾಕ್ಟ್. ಹಾಂ ನೆಕ್ಸ್ಟ್ ಬರುತ್ತೆ ಇದು ನಮ್ಮ ಜಾಸ್ತಿ ಬರೋಲ್ಲ ಇದಲ್ಲ ಹಾಂ ಇದ್ರಾಗ ನಂಗೆ ನಾಟ್ಯ ಮಯೂರಿ. ಆನೆಸ್ಟ್ಲಿ ಐ ಹೇಟ್ ನಾಟ್ಯ ಮಯೂರಿ. ನನಗೆ ಅದು ಆ ಲೆವೆಲ್ ಕನ್ನಡ ನನಗೆ ಬರೋಂಗಿಲ್ಲ. ಅಂದ್ರೆ ಅಷ್ಟು ಐ ಫೀಲ್ ಸ್ವಲ್ಪ ಯಾಕೋ ಹಿಂಗೆ ಸ್ವಲ್ಪ ಹಳ್ಳಿ ಕನ್ನಡನೂ ಅಲ್ಲ. ಹಳ್ಳಿ ಕನ್ನಡ ಇಸ್ ವೆರಿ ವರ್ಸ್ಟ್ ದೆನ್ ದಿಸ್ ಕನ್ನಡ ಅಂತಂತಾರು. ಲೈಕ್ ಇನ್ ಕಂಪ್ಯಾರಿಸನ್ ಟಫ್. ಓಕೆ ಐ ಆಮ್ ನಾಟ್ ಸೇಯಿಂಗ್ ವರ್ಸ್ ಲೈಕ್ ದ್ಯಾಟ್. ಟಫ್ ಇರ್ತೈತಿ ಅಂತ ಹೇಳ್ತಾರೆ. ಆದ್ರೆ ನನಗೆ ಇದು ನಾಟ್ಯ ಮಯೂರಿ ಕನ್ನಡನ ಟಫ್ ಅನ್ನಿಸ್ತೈತಿ. ನಂಗೆ ಸಾಹಿತ್ಯ ಸಂಗಮ ಓಕೆ ಬಿಕಾಸ್ ಅದು ಸ್ಟೋರಿ ಇದ್ದಂಗೆ. ಬಟ್ ಇದು ಟಫ್ ಅನ್ನಿಸ್ತೈತಿ. ನಾನು 11th 12th ಬಂದು ಕನ್ನಡ ತೊಗೊಳ್ಳಿ ಹಿಂದಿ ತೊಗೊಳ್ಳಿ ಅದೋ ಒಂದು ತಲೆ ಬ್ಯಾನ್ ಬಂದೈತಿ. ಈಗ ಏನಾರೇ ಮಾಡಲಿ ಅದು ತಲೆ ಬಿಡ್ರಿ. ಅದು ಬಂದಾಗ ನೋಡೋಣ. ಪಾಸ್ ಆದ್ಮೇಲೆ 10th ಪಾಸ್ ಆಗ್ತಾನೆ ಇಲ್ಲ ಅದು ನೋಡೋಣ. ಬಟ್ ಆದರೂ ಸೊ ಇದ್ರಾಗ ಮೇಲೆ ಇದನ್ನು ಮಾಡೀನಿ ಬಿಕಾಸ್ ನಂಗೆ ನಾಟ್ಯ ಮಯೂರಿ ಏನೂ ಎಳಕಾಟ ಬರೋಂಗಿಲ್ಲ. ಅದ್ರ 3 ಬಂದಾವ. ನಾವು ಗೊತ್ತಿರಕ್ಕೆ 3 ಬರ್ತಾವೆ. ನಮ್ಮ ಟೀಚರ್ 2 ಬರ್ತಾವೆ ಅಂತಂದಿರು. ಬಟ್ ಹಾಂ ಸೊ ಇದ್ರಾಗ ಇದೊಂದು ಬಂದೈತಿ. ದಟ್ ಈಸ್ 11th 1 ಕ್ವೆಶನ್ ಅಟೆಂಪ್ಟ್ ಮಾಡೀನಿ. ದಟ್ ಈಸ್ ಅಧ್ಯಾಯ 9. ಆ್ಯಂಡ್ ಗೆಸ್ ವಾಟ್ ನಾ ಹೇಳಿ ನಿಮಗೆ ಅವು ಲಾಸ್ಟ್ ಬರ್ತಾವಂತ ನಾವು ಬಂದವು. ಆ್ಯಂಡ್ ಇದ್ರಾಗ ಡ್ರಾಮಾ ಹೂವಿ ಕಮೆಂಟ್ ಮಾಡಕತ್ತಿರಲಿಲ್ಲಪ್ಪ. ನೀನು ನಂಗೆ ಕರೆಗೂ ಗೊತ್ತಾಗೋದು ಅಂದ್ರೆ ಹೂವಿ ನಂಗೆ ಜೆನ್ಯೂನ್ಲಿ ಸ್ವಲ್ಪ ಐಡಿಯಾ ಇಲ್ಲ ಏನಂತ. ಬಟ್ ಹಾಂ ನಾವು ಹೂವಿ ಇದನ್ನು ನಂಗೆ ಗೊತ್ತೂ ಇಲ್ಲ. ಸೊ ಇದು ಯಾರು ಮಾಡ್ಯಾರ ನಂಗೆ ಹೇಳ್ರಿ ಕಮೆಂಟ್ ಸೆಕ್ಷನ್ನಾಗ. ಸೊ ಯಾ ಬಿಕಾಸ್ ನಮ್ಮ ಸ್ಕೂಲಲ್ಲಿ ನಾಟ್ಯ ಮಯೂರಿ ಪುಸ್ತಕ, ಸಾಹಿತ್ಯ ಸಂಗಮ ಪುಸ್ತಕ, ನಾಟ್ಯ ಮಯೂರಿನಂತೂ ಎಲ್ಲ ಓದಬೇಕಾ. ಬಟ್ ಸಾಹಿತ್ಯ ಸಂಗಮನಾಗ ನಾವು ಸ್ಟೋರಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ನಮ್ಮ ಸ್ಕೂಲ್ ಹಿಂಗೆ ಇದನ್ನು ಮಾಡೈತಿ. ಸೊ ಯಾ ದಟ್ ಈಸ್ ಇಟ್ ಫಾರ್ ದಿಸ್ ಪೇಪರ್ ರಿವ್ಯೂ ವಿಡಿಯೋ ಗೈಸ್. ಸೊ ಈಗ ನನಗೆ ಎಷ್ಟು ಬರ್ಬೋದು ಅಂತ ಹಿಂಗೆ ಯೋಚನೆ ಮಾಡಕ್ಕೆ ಬೇಕ್ರಿ. ಹಾಂ ಸೊ ಇನ್ನು ನನಗೆ ಎಷ್ಟು ಬರ್ಬೋದು ಮಾರ್ಕ್ಸ್ ಅಂತ ಯೋಚನೆ ಮಾಡಕತ್ರ ಈ ಲೀನಿಯರ್ ಚೆಕಿಂಗ್ ಭಾಳ ಹಿಂಗೆ ಖತರ್ನಾಕ್ ಲೆವೆಲ್ ಸ್ಟ್ರಾಂಗ್ ಹಿಂಗೆ ಆಗಲಿಕ್ಕೆ ನಾನು ಬರ್ಬೋದು ಚಲೋ ಮಾರ್ಕ್ಸ್ ಅಂತ ನೀವು ಅರ್ಥ ಮಾಡ್ಕೊಂಡು ನಾನು ಹೇಳಂಗಿಲ್ಲ. ಬಾಬಿ ಚಲೋ ಮಾರ್ಕ್ಸ್ ಬರ್ಬೋದು. ಅಟ್ಲೀಸ್ಟ್ ಲೈಕ್ 80 ಅಬವ್ ಚಲೋ ಅನಿಸ್ತೈತಿ. ಅನ್ಸಂಗಿಲ್ಲ ನಿಮಗೆ ಅನಿಸ್ತೈತೆ ನನಗೆ ಹೇಳ್ರಿ. ಬಟ್ ಅದು ಬಂದು ಲೀನಿಯನ್ ಚೆಕಿಂಗ್ ಆಗ್ಬೇಕು ರೀ. ಭಾಳ ಟಫ್ ಸ್ಟ್ರಿಕ್ಟ್ ಚೆಕಿಂಗ್ ಒತ್ತಕ್ಷರ ಇದು ಹಾಗೆಲ್ಲ ಆಗಬಾರ್ದು. ಸ್ವಲ್ಪ ಈಸಿ ಹಿಂಗೆ ನಾರ್ಮಲ್ ಮ್ಯಾಲೆ ಹಿಂಗೆ ಕಣ್ ಮುಚ್ಕೊಂಡು ಮಾಡ್ರೆ ಸ್ವಲ್ಪ ಭಾಳ ಖುಷಿ ಆಗ್ತೈತಿ. ಬಟ್ ಪೇಪರ್ ನಂಗೆ ಹೇಳೋಂಗಾದ್ರೆ ಪೇಪರ್ ಸರಿ ಈಸಿ ಐತ್ರಿ. ಆ್ಯಂಡ್ ಓದಿದಾರಿಗಂತೂ ಪಕ್ಕಾ ಫುಲ್ ಈಸಿ ಇರ್ತೈತಿ. ಬಟ್ ನಮ್ಮ ಅಂತಾರೆ ಓದಿಲ್ದಾರಿಗಾರ ನಮಗೆ ಈಸಿ ಅಂತ ಇದೆ. ಏನು ಓದಿಲ್ದಾರಿಗಾರ ಈಸಿ ಅಂತ ಏನು ಓದಿದಾರಿಗಂತೂ ಹಿಂಗೆ ಇರ್ತೈತಿ. ಬಟ್ ಯಾ ಈಗ ನೆಕ್ಸ್ಟ್ ಫಿಸಿಕ್ಸ್ ಪೇಪರ್ ಐತಿ. ಆನೆಸ್ಟ್ಲಿ ನನ್ನ ತಲೆ ಶಿಡೆ ಆಯ್ತು. ನಾನು ಫಿಸಿಕ್ಸ್ ಏನೂ ಓದಿಲ್ಲ. 3 ದಿವಸನೇ ನಾನು ಕೇಳಕತ್ತಾರು ಫಿಸಿಕ್ಸ್ ಲೈಕ್ ನೀ ಎಲ್ಲ ಓದಾಕತ್ತೀರಂತ. ಅಯ್ಯಪ್ಪ ನಂದು ಇದನ್ನು ಮುಗಿಯೋ ಕನ್ನಡನೂ ಮುಗಿಯೋ ಇದು ಎಲ್ಲಿ ಫಿಸಿಕ್ಸ್ ಮುಟ್ಟಲಿ. ಈಗ ಕೈ ತೊಳ್ಕೊಂಡು ನಿಪ್ಪೆಲ್ಲ ಹೋಗಿ ಮಲ್ಕೊಂಡು ನಿದ್ದೆ ಮಾಡಿ ಎಲ್ಲ ಮಾಡಿ ನನ್ನ ತಲೆಯನ್ನು ನಾನು ಶಾಂತಗೊಳಿಸಿಕೊಂಡು ನಾನು ಓದಲು ಕೂರುತ್ತೇನೆ. ಸೊ ಎಲ್ಲ ಮಲ್ಕೋತೇನೆ ಈಗ. ನನ್ನ ಕಾರ್ಯಕ್ಕೂ ನಂಗೆ ಇದೊಂದು ಬರೈತೀಗ. ಇನ್ನೂ ಮನೆಗೆ ತಳ ಹೋಗಿ ಆ್ಯಂಡ್ ಯಾ ಪೇಪರ್ ರಿವ್ಯೂ ನಾನು ಯಾಕೆ ಸುದ್ದಿ ಹೋಗ್ಕೊತೇನೆ. ಹಾಂ ಸೊ ಯಾ ಮುಗೀತು ಪೇಪರ್ ರಿವ್ಯೂ ಇದಾಯಿತು. ಈ ಥರ ಏನು ಇರೋಕ್ಕಿಲ್ಲ ನಂಗೆ ಗೊತ್ತೈತಿ. ಬಟ್ ಹಾಂ ದಿಸ್ ಇಸ್ ಹೌ ಇಟ್ ವಾಸ್. ಆ್ಯಂಡ್ ಇಲ್ಲಿ ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತೈತಿ ಏನು ಮಾಡಬೇಕು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮೇಕ್ ಶೂರ್ ಯು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ because you like seeing me and I like making videos for you. So that's the reason. So yeah, that is it for this one. If you watched till here, you know what to do. That's like, share, comment and subscribe. The next one, love you all. Bye. Subscribe ಮಾಡ್ರ ಮತ್ತ